ಅರಳಿ ಹೋಬಳಿಯ ಲಿಂಗಾಪುರ ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವ ಮಲ್ಲೇಶ್ ಗೌಡರಿಗೆ ಸೇರಿದ ಕಾಫಿ ತೋಟದ ಸುತ್ತಲೂ ಸೋಲಾರ್ ವಿದ್ಯುತ್ ಬೇಲಿಯನ್ನು ಅಳವಡಿಸಿದ್ದರೂ ಒಂಟಿ ಕಾಡಾನೆಯೊಂದು ತನ್ನ ಚಾಣಾಕ್ಷತನದಿಂದ ಸಂಜೆ ಸುಮಾರು 5 ಆಡು ಅಗಲೇ ವಿದ್ಯುತ್ ಪ್ರವಹಿಸದ ಜಾಗದ ಸಿಮೆಂಟ್ ಸೀಮಿತ ಕಾಂಪೌಂಡ್ ಅನ್ನು ನೆಲಕ್ಕುರುಳಿಸಿ ತೋಟದ ಒಳ ಪ್ರವೇಶಿಸುವ ದೃಶ್ಯವನ್ನು ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರೋರ್ವರು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಬೇಲೂರು ತಾಲೂಕಿನ ಅರಳಿ ಹೋಬಳಿಯ ಲಿಂಗಾಪುರ ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವ ಮಲ್ಲೇಶ್ ಗೌಡರಿಗೆ ಸೇರಿದ ಕಾಫಿ ತೋಟದ ಸುತ್ತಲೂ ಸೋಲಾರ್ ವಿದ್ಯುತ್ ಬೇಲಿಯನ್ನು ಅಳವಡಿಸಿದ್ದಾದರೂ ಒಂಟಿ ಕಾಡಾನೆಯೊಂದು ತನ್ನ ಚಾಣಾಕ್ಷತನದಿಂದ ಸಂಜೆ ಸುಮಾರು 5 ಆಡು ಅಗಲೇ ವಿದ್ಯುತ್ ಪ್ರವಹಿಸದ ಜಾಗದ ಸಿಮೆಂಟ್ ಸೀಮಿತ ಕಾಂಪೌಂಡ್ನ ನೆಲಕ್ಕುರುಳಿಸಿ ತೋಟದ ಒಳ ಪ್ರವೇಶಿಸುವ ದೃಶ್ಯವನ್ನು ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರೊಬ್ಬರು ತನ್ನ ಮೊಬೈಲ್ನಲ್ಲಿ ಸೆರೆಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಕಳೆದ 4-5 ವರ್ಷಗಳಿಂದ ಅರಳಿ ಭಾಗದ ಸುತ್ತಮುತ್ತಲೂ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದ ಹಿನ್ನೆಲೆ ಹಲವು ಕೃಷಿಕರು ಬೆಳೆಯನ್ನು ಸಂರಕ್ಷಿಸಿಕೊಳ್ಳುವ ಸಲುವಾಗಿ ಸೋಲಾರ್ ವಿದ್ಯುತ್ ಬೇಲಿಯನ್ನು ಅಳವಡಿಸಿಕೊಂಡಿದ್ದರು. ಇದಾದ ಬಳಿಕ ಬಿಕ್ಕೋಡಿನತ್ತ ಪ್ರಯಾಣ ಬೆಳೆಸಿದ ಕಾಡಾನೆಗಳ ಹಿಂಡು ಕಳೆದ 2 ದಿನಗಳಿಂದ ಲಿಂಗಾಪುರ ಗ್ರಾಮದ ಸುತ್ತಮುತ್ತ ವಾಸ್ತವ್ಯ ಹೂಡಿ ಕೃಷಿಕರ ಬೆಳೆ ಹಾನಿಯ ಜೊತೆಗೆ ಕೂಲಿ ಕಾರ್ಮಿಕರ ಹಾಗೂ ಸಾರ್ವಜನಿಕರ ನಿದ್ದೆಗೆಡಿಸುವುದಲ್ಲದೆ ಪ್ರಾಣಭಯದಲ್ಲಿ ಜೀವನ ಸಾಗಿಸುವಂತಹ ಕ್ಲಿಷ್ಟಕರ ಪರಿಸ್ಥಿತಿ ಎದುರಾಗಿದೆ. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.